हाय फ्रेंड्स, एचडीटी मोबाइल रिपेयर एंड ट्रेनिंग इंस्टीट्यूट के निमेलर को स्वागत है। सो मेरा सभी भाई को एचडीटी मोबाइल एंड रिपेयर ट्रेनिंग इंस्टीट्यूट को स्वागत है। आज अपना बैच का लास्ट डे चल रहा है और इसका सर्टिफिकेट देने वाला कार्यक्रम चल रहा है। ಇದು ನಮ್ಮ ಈ ಬ್ಯಾಚ್ ನ ಕೊನೆಯ ದಿನ ಮತ್ತೆ ಸರ್ಟಿಫಿಕೇಟ್ ಅವರ ಪ್ರಮಾಣ ಪತ್ರ ವಿತರಣೆ ಮಾಡೋ ಕಾರ್ಯಕ್ರಮ ನಡೀತಾ ಇದೆ। ಸೊ 20 ದಿನಗಳ ಕಾಲ ಕೆಲಸ ಕಲ್ತಿರೋದಕ್ಕೆ ಅವರಿಗೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ। ಫಸ್ಟ್ ಗೆ ರಾಘವೇಂದ್ರ ಅವರು ಕೆಲಸ ಮಾಡಿಲ್ಲ, ಇಲ್ಲಿ ಬಂದು ಏನೇನ್ ಮಾಡಿದ್ರು ಅಂತ ಅವ್ರ ಮಾತಲ್ಲೇ ಅವ್ರ ಬಾಯಲ್ಲೇ ಕೇಳ್ತಾವ ಹೇಳಿ ಏನ್ ಮಾಡಿದ್ರು ಸರ್. ನನ್ಗ ಇದು ಮೊಬೈಲ್ ಬಗ್ಗೆ ಅಷ್ಟೇನ್ ಗೊತ್ತಿದೆ ಸರ್. ಒಂದು ಫ್ರೆಶರ್ ಆಗಿದ್ದಕ್ಕ ನಾನು ಅದ್ರದ್ದು ತೆಗೆಯೋದು ಏನ್ ಗೊತ್ತು, ಅದ್ರ ಸೆಕ್ಷನ್ ಐಡೆಂಟಿಫಿಕೇಶನ್ ಮಾಡೋದು, ಅದು ಡಿಸಿ ರೀಡಿಂಗ್ ಮುಖಾಂತರ ಅದನ್ನ ಹೆಂಗ್ ಕಂಡುಹಿಡಿಯೋದು, ಮತ್ತೆ ಡೆಡ್ ಮೊಬೈಲ್ ಸೆಕ್ಷನ್ ಫುಲ್ ರೆಡಿ ಮಾಡೋದು ಈಗ ಸ್ವಲ್ಪ ಕಲ್ತಿದ್ದೇನೆ. ಲಿಖಿತ್ ಅವರು ಸರ್ ಚೆನ್ನಾಗಿದೆ ಸರ್, ಬರ್ಬೋದು ಸರ್, ಮಾಡ್ಬೋದು. ನಾನು ಫಸ್ಟ್ ಡಿಸ್ಪ್ಲೇ ಕೊಂಬು ಅಷ್ಟೇ ಚೇಂಜ್ ಮಾಡ್ತಾ ಇದ್ವಿ. ಇಲ್ಲಿ ಬಂದ್ಮೇಲೆ ನಮ್ಗೆ ಸೆಕ್ಷನ್ ಎಲ್ಲ ಐಡೆಂಟಿಫಿಕೇಶನ್ ಮಾಡಬಹುದು ಸರ್. ಬಟ್ ಡಿಸಿ ರೀಡಿಂಗ್ ನಮ್ಗೆ ವೋಲ್ಟೇಜ್ ಅಂದ್ರೆ ಗೊತ್ತಿರಲಿಲ್ಲ ಸರ್, ಸೆಕ್ಷನ್ ಗಳು ಅಂದ್ರೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ನೆಟ್ವರ್ಕ್ ಚಾರ್ಜಿಂಗ್ ಸೆಕ್ಷನ್, ಆಮೇಲೆ ಹೆಂಗೆಲ್ಲ ನಾವು ಚೆಕ್ ಮಾಡ್ಬೇಕು, ಸ್ಕೆಮೆಟಿಕ್ ಅಲ್ಲಿ ಇರೋದನ್ನೆಲ್ಲ ಹೆಂಗ್ ಚೆಕ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿದೀವಿ ಸರ್. ರಮೇಶ್ ಕೆಎಲ್, ಲೈವ್ ರಿಪೇರಿಂಗ್ ನಡೆಯುತ್ತಾ ಇಲ್ಲಿ? ಏನು ಲೈವ್ ರಿಪೇರಿಂಗ್ ಅಂದ್ರೆ? ಸರ್ ನಮ್ಮ ಮುಂದೆ ನೀವು ಕಸ್ಟಮರ್ದು ಮೊಬೈಲ್ ತಗೋತೀರಿ, ಇಲ್ಲೇ ಮಾಡ್ಬಿಟ್ಟು ನಮಗೂ ತೋರಿಸ್ತೀರಿ, ನಮಗೂ ಒಂದು ಟೈಮ್ ಕೊಡ್ತೀರಿ ಮಾಡಕ್ಕೆ, ಅದು ಲೈವ್ ಆಗುತ್ತೆ. ಈಗ S24 ಡೇಟ್ ಬಂದಿತ್ತು ಕಸ್ಟಮರ್ದು, ನೀವೇ ಲೈವ್ ನಮ್ಮ ಮುಂದೆ ಮಾಡಿ ಎಲ್ಲ ತೋರಿಸಿದ್ರಿ. ಅಂದ್ರೆ ಲೇಯರ್ ರಿವಾಲ್ವಿಂಗ್ ಎಲ್ಲ ಮಾಡಿದ್ವಾ? ಹಾ ಸರ್, ಲೈವ್ ನಿಮ್ಮ ಎದುರಿಗೆ ನಡೀತಾ ಅದು? ಸರ್. ಸಾಫ್ಟ್ವೇರ್ ಸರ್ ಅಷ್ಟೇ. ಪ್ರೋಗ್ರಾಮಿಂಗ್ F64 ಬಾಕ್ಸ್ ಫ್ಲಾಶ್ ಆತರ ಮಾಡೋದು, ಯಾವ ಸೈಡ್ ಅಲ್ಲಿ ಮಾಡಬೇಕು, ಯಾವ ಸೈಡ್ ಪ್ರೋಗ್ರಾಮಿಂಗ್ ಹೆಂಗ್ ಮಾಡ್ಬೇಕು. ಇದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ತಾ ಇದ್ರಿ, ಎಲ್ಲಿಂದ ಬಂದಿರೋದು? ನಾನು ಕನಕಪುರದಿಂದ ಬಂದಿರೋದು. ನಾನು ಕಾಂಬೋ ಮತ್ತೆ ಬ್ಯಾಟ್ರಿ ಅದು ಸಿಸಿ ಎಲ್ಲ ಚೇಂಜ್ ಮಾಡ್ತಿದ್ದೆ. ಇಲ್ಲಿಗೆ ಬಂದ್ಮೇಲೆ ಏನೇನ್ ಕಲ್ತಿದ್ದೀರಾ? ಇಲ್ಲಿಗೆ ಬಂದ್ಮೇಲೆ ಸಿಪಿಎಂ ಮಾಡ್ತೀವಿ, ಪವರ್ ಐಸಿ ರಿಪೇರ್ ಮಾಡ್ತೀವಿ, ಮತ್ತೆ ಸಿಪಿಎಂಸಿ ಎಲ್ಲ ಮಾಡ್ತೀವಿ. ಮತ್ತೆ ಲೈನ್ ಯಾವ ತರ, ಯಾವ ಲೈನ್ ಡೆಡ್ ಆದ್ರೆ ಯಾವ ಲೈನ್ ಹೋಗಿರ್ತದೆ, ಯಾವ ಲೈನ್ ಶಾರ್ಟ್ ಆಗಿರ್ತದೆ ಎಲ್ಲ ಕಲ್ಸ್ಕೊಡಿದ್ವಿ. ಎಚ್ಡಿಟಿ ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾವ ತರ ಕೆಲಸ ಮಾಡಿಸುತ್ತೆ, ಅಥವಾ ಬರೀ ಕೆಲಸ ಹೇಳುತ್ತಾ, ಬರೀ ಬೋರ್ಡ್ ಅಲ್ಲಿ ಮಾತ್ರ ಹೇಳುತ್ತಾ, ಅಥವಾ ನಿಮ್ ಕೈಲಿ ಕೆಲಸ ಮಾಡಿಸುತ್ತಾ, ಯಾವ ತರ ಇದೆ? ಇಲ್ಲ ಸರ್, ಇಲ್ಲಿ ನಮ್ ಕೈಲೇ ಕೆಲಸ ಮಾಡಿಸ್ತೀರಾ. ನಮ್ ನಾರ್ಮಲ್ ಬೇಸಿಕ್ ಡಿಸ್ಪ್ಲೇ, ಚಾರ್ಜಿಂಗ್ ಪಿನ್ ಇದೆಲ್ಲ ಮಾಡ್ತಿದ್ವಿ. ಇಲ್ಲಿ ಬಂದು ಸಾಫ್ಟ್ವೇರ್ ಮಾಡೋದು, ಯಾವ್ದೇ ವೋಲ್ಟೇಜ್, ಯಾವ್ದು ರೀಡಿಂಗ್ ಏನೋ ನಮ್ಗೆ ಟ್ರೇಸ್ ಮಾಡೋದೆಲ್ಲ ಗೊತ್ತಿರ್ಲಿಲ್ಲ. CPU MMC ಎಲ್ಲ ಯಾವತ್ತೂ ರಿಪ್ಲೇಸ್ ಮಾಡಿರ್ಲಿಲ್ಲ. ಇವತ್ತೆಲ್ಲ ಆಲ್ಮೋಸ್ಟ್ ಯಾವ್ದೇ ಭಯ ಇಲ್ಲದೆ ರಿಪ್ಲೇಸ್ ಮಾಡ್ತೀವಿ. ಕೃಷ್ಣ ಪೂಜಾರ್ ಅವರು ಎಲ್ಲಿಂದ? ಕೃಷ್ಣ ಪೂಜಾರ್ ಅವರೇ ಗದಗಿಂದ ಬಂದಿದ್ದಾರೆ. ಸೊ 20 days ಗಳ ಕಾಲ ಇವರು ಎಚ್ಡಿಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ ಕೆಲಸ ಕಲ್ತಿದ್ದಾರೆ ಮತ್ತೆ ಕೆಲಸ ಮಾಡಿದ್ದಾರೆ, ಹೌದಾ? ಕನ್ನಡ ಚಲೋ ಟಿಕ್. ನಿಮ್ಮ ಎರಡು ಅನಿಸಿಕೆ ಹೇಳ್ಕೊಳ್ಳಿ, ಏನ್ ಅನ್ಸುತ್ತೆ? ಎಲ್ಲರೂ ಬರ್ಬೋದು. ಲೈವ್ ರಿಪೇರಿ ನಡೀತೈತಿ. ಲೈವ್ ರಿಪೇರಿ ಅಂದ್ರೆ ಕಸ್ಟಮರ್ ಫೋನ್ ನಮ್ ಕಡೆ ನಮ್ ಮುಂದೆ ಮಾಡಿ ಕನ್ವರ್ಟ್ ಮಾಡ್ತಾರಲ್ಲ. ಕಸ್ಟಮರ್ ಫೋನ್ ನಿಮ್ಮ ಎದುರುಗಡೆನೆ ರಿಪೇರ್ ಮಾಡಿ ತೋರಿಸ್ಕೊಳ್ಳಾಗುತ್ತೆ. ಜನಾರ್ದನ್ ಎಲ್ಲಿಂದ? ಇಲ್ಲ, ಬೆಂಗಳೂರಿಂದ. ನಾವು ಬ್ಯಾಂಗ್ಳೂರಿಂದ. ಸೊ ಜನಾರ್ದನ್ ಅವರು 20 ದಿನಗಳ ಕಾಲ ಎಚ್ಡಿಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಕಲ್ತಿದ್ದಾರೆ ಮತ್ತೆ ಕೆಲಸ ಮಾಡಿದ್ದಾರೆ. ಕೆಲಸ ಇಷ್ಟ ದಿನ ಮಾಡ್ತಿದ್ದಕ್ಕೂ ಇನ್ಮೇಲ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಷ್ಟ ದಿನ ಮಾಡ್ತಾ ಇದ್ದು ಜಸ್ಟ್ ಬೇಸಿಕ್ ಯಾವ್ದೋ ಒಂದ್ ನೋಡ್ಬಿಟ್ಟು ಎಲ್ಲಿಗೋ ಒಂದ್ ಜಂಪರ್ ಹೊಡಿಯೋದು ಆತರ ಮಾಡ್ತಾ ಇದ್ವಿ ನಾವು. ಇನ್ಮೇಲ್ ನೋಡೋದು ಎಲ್ಲಿಂದ ಹೋಗ್ಬೇಕು, ಯಾವ ಸೆಕ್ಷನ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಟೆಟ್ ಎಲ್ಲಿಂದ ಹೋಗ್ಬೇಕು, ಎಲ್ಲ ಬೈ ಮೀಟರ್, ಮಲ್ಟಿಮೀಟರ್, ಫಸ್ಟ್ ಮಲ್ಟಿಮೀಟರ್ ಇಂದ ಹೆಂಗ್ ಹೋಗ್ಬೇಕು, ಮತ್ತೆ ಡಿಸಿ ರೀಡಿಂಗ್ ಇಂದ ನೋಡ್ಕೊಂಡು ಹೆಂಗ್ ಹೋಗ್ಬೇಕು, ಇದ್ರ ಪ್ರಕಾರ ಇನ್ ಮುಂದೆ ಹೋಗ್ತಾ ಇದೀವಿ. ಇಷ್ಟ ದಿನ ಮಾಡ್ತಾ ಇದ್ದು ಸುಮ್ನೆ ಕತ್ಲಲ್ಲಿ ಇದಾಗ್ತಾ ಇದ್ವಿ. ಇನ್ ಮುಂದೆ ಅಂತೂ ಲೈನ್ ಬೈ ಲೈನ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಸ್ಕೀಮ್ಯಾಟಿಕ್ ಎಲ್ಲ ನೋಡ್ಕೊಂಡು ಮುಂದೆ ಹೋಗ್ತೀವಿ ಸರ್. ಒಂದು ಡಿಸಿ ರೀಡಿಂಗ್ ಏನ್ ಹೇಳ್ತಾ ಇದೆ, ಸ್ಕೀಮ್ಯಾಟಿಕ್ ಏನ್ ಹೇಳ್ತಾ ಇದೆ, ಜೊತೆ ಪೇರ್ ಮಾಡ್ಕೊಂಡು ಯಾವ್ದು ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು, ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಮುಂದೆ ಹೋಗ್ತೀವಿ ಸರ್. ಇಲ್ಲಿ ಎಷ್ಟು ಮೊಬೈಲ್ ಆನ್ ಮಾಡಿದೀರಾ? ಒಂದು 4-5 ಮೊಬೈಲ್ ಮಾಡಿದೀನಿ. ನೀವೇ ಮಾಡಿದಿರಿ? ಹೌದು. ನಾನೇನಾದ್ರು ಮಾಡ್ಕೊಟ್ಟಿ? ಇಲ್ಲ ಸರ್. ಸೊ ನೀವೇ ಓನ್ ಆಗಿ ಐಡಿಯಾ ಕೊಟ್ಟಿದ್ರೆ ಅದೇ ಪ್ರಕಾರ ಕೆಲಸ ಮಾಡಿದೀವಿ, ಸಕ್ಸಸ್ ಆಗಿದೆ. ಎಷ್ಟೊತ್ತಿಂದ ಎಷ್ಟು ತನಕ ನಡೆಯುತ್ತೆ ಕ್ಲಾಸ್? 11 to 9. 11 to ಅಫಿಷಿಯಲ್ ಟೈಮಿಂಗ್ ಬಂದು 11 to 6. ಆದ್ರೆ ನಾವೇನ್ ಮಾಡ್ತೀವಿ, 11 to 9 ತನಕ ನಮ್ ಅಂಗಡಿ ಕ್ಲೋಸ್ ಮಾಡೋ ತನಕ, ನಾ ಕುತ್ಕೊಂಡು ಕೆಲಸ ಮಾಡೋ ತನಕ ಕುತ್ಕೊಳ್ಳಿ ಅಂತ ಫೋರ್ಸ್ಫುಲಿ ಕೂರ್ಸಿ ಕೆಲಸ ಮಾಡಿಸ್ತೀವಿ, ಹೌದಾ? ಸೊ ಹೋಗ್ಲಿಕ್ಕೆ ಬಿಡಲ್ಲ, ಯಾಕಂದ್ರೆ ಕೆಲಸ ಕಲಿಸ್ಬೇಕು ಅನ್ನೋ ನಮ್ ಉದ್ದೇಶ. ಸೊ ನೀವ್ ಇಲ್ಲಿ ಕೆಲಸ ಕಲಿಬೇಕು ಬಂದ್ರೆ ಕಲ್ತಿದ್ರೆ ಅನ್ಸ್ತಾ ಇದ್ಯಾ? ಸೊ ಫೈನಲ್ ಆಗಿ ನಮ್ಮ ಶಿವಾನಂದ್ ಅವರು, ಎಚ್ಡಿಟಿ ಕೆಲಸ ಕಲಿಯೋರಿಗೆ ಮಾತ್ರ ತುಂಬಾ ಚಾಯ್ಸ್ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಫ್ರೆಶರ್ ಆಗ್ಲಿ ಯಾರನ್ ಆಗ್ಲಿ ಬಂದು ಕಲಿಯಕ್ ಮಾತ್ರ ನಿಮ್ಗೆ ತುಂಬಾ ಚಾನ್ಸಸ್ ಇದೆ. ಫ್ರೆಶರ್ ಇರೋರು ಕೂಡ ಬಂದು ಕಲಿಬಹುದಾ ಇಲ್ಲಿ? ಖಂಡಿತ ಕಲಿಬಹುದು ಸರ್. ಫ್ರೆಶರ್ ಆಗ್ಲಿ ಇನ್ನ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಫ್ರೆಶರ್ ಗೆ ನಿಮ್ಗೆ ಪ್ರತಿಯೊಂದು ಬೇಸಿಕ್ಸ್ ಇಂದ ಶಾಪ್ ಮೇಂಟೆನೆನ್ಸ್ ಆಗ್ಲಿ, ಪ್ರತಿಯೊಂದಾಗ್ಲಿ, ಯಾವ ತರ ಸಿಸಿ ಆಗ್ಲಿ, ಸಿಸಿ ಬೋರ್ಡು, ಪ್ರತಿಯೊಂದು ನಿಮ್ಗೆ ಪ್ರತಿಯೊಂದು ಚಿಕ್ಕದಿಂದ ಫಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಬೇಸಿಕ್ಸ್ ಹೇಳ್ಕೊಡ್ತಾರೆ. ಫಸ್ಟ್ ಫ್ರೆಶರ್ ಆದ್ರೆ ಬೇಸಿಕ್ಸ್ ಎಲ್ಲ ನಿಮ್ಗೆ ಐಡಿಯಾ ಇದ್ಮೇಲೆ ಆಮೇಲೆ ನಿಮ್ಗೆ ಬೋರ್ಡ್ ಕರ್ಕೊಂತಾರೆ.
ಆಗಿಂದ ನಿಮ್ಗೆ ಒಳ್ಳೆ ಐಡಿಯಾ ಸಿಗುತ್ತೆ ಅಂತ ನಾನು ಚಿಪ್ ಲೆವೆಲ್ ಸರ್ವಿಸಿಂಗ್ CPU MMC ಪವರ್ IC ಎಲ್ಲ ರೀಬಾಲ್ ಮಾಡಿ ಸೆಟ್ ಆನ್ ಮಾಡಿದೀರಾ? ಆನ್ ಮಾಡಿದೀವಿ ಸರ್. ಚಲೋ ಟೀಕ್. ಮತ್ತೆ ನಿಮ್ಮ ಖುದ್ದಾಗಿ ತಂದಿರೋ ಹ್ಯಾಂಡ್ ಸೆಟ್ ಗಳನ್ನ ಆನ್ ಮಾಡಿದೀರಾ? ಆನ್ ಮಾಡಿದ್ವಿ ಸರ್. ಡೆಡ್ ಮೊಬೈಲ್ ಆಗ್ಲಿ, ವಾಟರ್ ಡ್ಯಾಮೇಜ್ ಆಗ್ಲಿ, ಈ ಫ್ಲಾಶ್ ಬಗ್ಗೆ ಆಗ್ಲಿ, ಪ್ರತಿಯೊಂದು ಐಡಿಯಾ. ಲೈಟ್, ಗ್ರಾಫಿಕ್, ನೆಟ್ವರ್ಕ್ ಎಲ್ಲ. ಹೌದು ಸರ್. ಸೊ ಇಲ್ಲಿ ಮುಂದಿನ ಜೀವನ ಇವ್ರದ್ದು ಸುಖಮಯವಾಗಿರ್ಲಿ, ಮತ್ತೆ ಇವರು ಮುಟ್ಟೋ ಎಲ್ಲಾ ಹ್ಯಾಂಡ್ ಸೆಟ್ ಗಳು ಸಕ್ಸಸ್ ಆಗ್ಲಿ ಅಂತ SGT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಹಾರೈಕೆ ಮಾಡ್ತೀವಿ. ಥ್ಯಾಂಕ್ ಯು. ಕೆಲಸ ಕಲಿಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ बैंगलोर आप भी ऐसा काम सीख सकते हैं. आ जाइए SGT मोबाइल रिपेयरिंग ट्रेनिंग इंस्टीट्यूट बैंगलोर ಸೊ ಎಲ್ಲ ಕೆಲಸ ಕಲಿಬಹುದಾ ಇಲ್ಲಿ? 100% ಲೈವ್ ರಿಪೇರಿಂಗ್ ನಡೆಯುತ್ತಾ? ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ನಡೆಯುತ್ತಾ? ಸೆಕ್ಷನ್ ವೈಸ್ ಕೆಲಸ ನಡೆಯುತ್ತಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.